ಸ್ನೇಹಿತರೆ, ನೀವೇನಾದರೂ ಹೋಮ್ ಲೋನ್ ಮಾಡಿ ಮನೆ ಕಟ್ಟುತ್ತಿದ್ದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೂ ಹೋಮ್ ಲೋನ್ ಮಾಡಿ ಮನೆ ಕಟ್ಟುತ್ತಿರುವವರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಂದಿನ ದಿನಗಳಲ್ಲಿ ಗೃಹ ಸಾಲ ಮಾಡದೆ ಮನೆ ಕಟ್ಟಲು ಸಾಧ್ಯವಿಲ್ಲ ಸ್ನೇಹಿತರೆ. ಬ್ಯಾಂಕಿನಲ್ಲಿ ಸಾಲ ಪಡೆದು ಅದನ್ನು ಕಟ್ಟಲು ಸಾಕಷ್ಟು ಕಷ್ಟಪಡುತ್ತಾರೆ. ನೀವೇನಾದರೂ ಗೃಹ ಸಾಲ ಪಡೆದಿದ್ದರೆ ಈ ಒಂದು 5 ನಿಯಮಗಳನ್ನು ತಿಳಿದುಕೊಳ್ಳಬೇಕು. ಸಾಲ ಮರುಪಾವತಿ ಆದ ನಂತರ ಈ 5 ಅಂಶ ತಿಳಿದುಕೊಳ್ಳಿ ಸ್ನೇಹಿತರೆ. ಮೊದಲನೆಯದಾಗಿ, ನೀವು ಸಾಲವನ್ನು ಮರುಪಾವತಿ ಮಾಡಿದ ನಂತರ ನಿರಾಕ್ಷೇಪಣೆ ಅಥವಾ NOC ಪತ್ರವನ್ನು ನೀವು ಪಡೆದುಕೊಳ್ಳಬೇಕು. ಇದರಿಂದ ನೀವು ಸಾಲ ಮುಕ್ತರಾಗಿದ್ದೀರಿ ಬ್ಯಾಂಕಿನಿಂದ ಎಂದರ್ಥ. 2, ಸಾಲ ಮರುಪಾವತಿ ಆದ ನಂತರ ಸಾಲ ಮುಕ್ತಾಯ ಪತ್ರವನ್ನು ಪಡೆದುಕೊಳ್ಳಬೇಕು ಹಾಗೂ ಇದನ್ನು ರಿಜಿಸ್ಟ್ರೇಷನ್ ಆಫೀಸ್ನಿಂದ ಪಡೆದುಕೊಳ್ಳಬೇಕು. ಸಾಲ ಮರುಪಾವತಿ ಮಾಡಿದ ನಂತರ ನೀವು ಬ್ಯಾಂಕಿನಿಂದ ಅಂತಿಮ ಮರುಪಾವತಿ ಹೇಳಿಕೆಯನ್ನು ಪಡೆದುಕೊಳ್ಳುವುದು ಕಡ್ಡಾಯ. ಇದರಿಂದ ನೀವು ಬ್ಯಾಂಕ್ನ ಸಂಪೂರ್ಣ ಸಾಲ ಮರುಪಾವತಿ ಮಾಡಿದ್ದೀರಿ ಎಂದರ್ಥ. 4, ಸಾಲ ಮರುಪಾವತಿ ಮಾಡಿದ ನಂತರ ನಿಮ್ಮ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡಿಕೊಳ್ಳುವುದು ಉತ್ತಮ. ಏಕೆಂದರೆ ನೀವು ಸಾಲ ಮರುಪಾವತಿ ಮಾಡಿದರೂ ಕೂಡ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಮತ್ತೆ ನೀವು ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನಿಮ್ಮ ಸಿಬಿಲ್ ಸ್ಕೋರನ್ನು ಬ್ಯಾಂಕಿನಲ್ಲಿ ಮತ್ತೆ ಚೆಕ್ ಮಾಡಿ ಸರಿ ಮಾಡಿಸಿಕೊಳ್ಳುವುದು ಉತ್ತಮ. 5, ನೀವು ಹೋಮ್ ಲೋನ್ ಮರುಪಾವತಿ ಮಾಡಿದ ನಂತರ ನಿಮ್ಮ ಮೂಲ ಸಾಲ ಒಪ್ಪಂದದ ಪತ್ರವನ್ನು ಹಿಂತಿರುಗಿ ಪಡೆಯಬೇಕು. ಸಾಲಗಾರ ತನ್ನ ಮನೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಬ್ಯಾಂಕ್ಗಳಿಗೆ ಸಲ್ಲಿಸಿರುವ ದಾಖಲಾತಿಯಾಗಿದೆ. ಜೊತೆಗೆ ಪವರ ಪಟಾಣಿ, ರದ್ದಾದ ಚೆಕ್ ಹಾಗೂ ಇತರ ದಾಖಲೆಗಳನ್ನು ನೀವು ಬ್ಯಾಂಕಿನಿಂದ ವಾಪಸ್ ಪಡೆಯಬೇಕು. ಇಲ್ಲವಾದರೆ ಭವಿಷ್ಯದಲ್ಲಿ ಇದರಿಂದ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.